ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಅರಣ್ಯಕಾಂಡ 13ನೇ ಅಧ್ಯಾಯ 31ನೇ ವಾಕ್ಯ. ಆದರೆ ಅವನ ಜೊತೆಯಲ್ಲಿ ಹೋದವರು, ಆ ಜನರು ನಮಗಿಂತ ಬಲಿಷ್ಠರು, ಅವರ ಮೇಲೆ ಹೋಗುವುದಕ್ಕೆ ನಮಗೆ ಶಕ್ತಿ ಸಾಲದು ಅಂದರು. ಮೋಶೆ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಬರುವಂತಹ ಆ ಸಮಯದಲ್ಲಿ ಇನ್ನೇನು ಹತ್ತತ್ರ ಕಾನಾನ್ ದೇಶ ಹತ್ತತ್ರ ಹೋಗಬೇಕು. ಅದಕ್ಕಿಂತ ಮುಂಚೆ ಮೋಶೆ 12 ಕುಲಗಳಿಂದ 12 ಜನರನ್ನು ಆರಿಸ್ಕೊಳ್ತಾನೆ. ಹೋಗಿ ನೀವು ದೇಶವನ್ನು ನೋಡ್ಕೊಂಡು ಬನ್ನಿ, ಅದು ಯಾವ ರೀತಿ ಇದೆ, ಹೇಗೆ ಎಂಬುದಾಗಿ ನೋಡ್ಕೊಂಡು ಬನ್ನಿ ಎಂಬುದಾಗಿ ಹೇಳಿ ಕಳಿಸುವಂತಹ ಒಂದು ಸನ್ನಿವೇಶವನ್ನು 13ನೇ ಅಧ್ಯಾಯ ಆರಂಭದಲ್ಲಿ ನಾವು ನೋಡ್ತೀವಿ. ಹೀಗೆ 12 ಜನ ಹೋಗ್ತಾರೆ, ದೇಶವನ್ನು ನೋಡ್ತಾರೆ. ದೇಶ ಸುಂದರವಾಗಿರುತ್ತೆ. ಅದರ ಹಣ್ಣನ್ನು, ದ್ರಾಕ್ಷಿ ಗೊಂಚಲನ್ನು ಕೊಯ್ದು ತಗೊಂಡು ಬರ್ತಾರೆ. ಅವರು ತಿರುಗಿ ಆ ದೇಶವನ್ನು 40 ದಿವಸಗಳ ಕಾಲ ಸಂಚರಿಸಿ ನೋಡಿ ಮೋಶೆ ಹತ್ರಕ್ಕೆ ವಾಪಸ್ ಬರ್ತಾರೆ. ವಾಪಸ್ ಬಂದಂತಹ ಸಮಯದಲ್ಲಿ ಅವರು 27ನೇ ವಾಕ್ಯದಲ್ಲಿ ಅವರು ಹೇಳ್ತಾರೆ, ಅವರು ಮೋಶೆಗೆ, ನೀನು ನಮ್ಮನ್ನು ಕಳುಹಿಸಿದ ದೇಶಕ್ಕೆ ಹೋದೆವು, ಅದು ಹಾಲು ಜೇನು ಹರಿಯುವ ದೇಶವೇ, ಅಲ್ಲಿನ ಹಣ್ಣುಗಳು ಇಂಥವು, ಆದರೆ ಆ ದೇಶದ ನಿವಾಸಿಗಳು ಬಲಿಷ್ಠರು, ಅದು ದೊಡ್ಡದಾಗಿದೆ ಪಟ್ಟಣ, ಅದು ಬಹಳ ಕಷ್ಟಕರವಾಗಿದೆ. ಈ ರೀತಿಯೆಲ್ಲ ಹೇಳಿ ಮುಂದೆ ಬಂದಾಗ ಕಾಲೇಬನು ಮತ್ತು ಯೋಶುವ ಹೇಳ್ತಾರೆ, ಇಲ್ಲ ಅವರು ಹಾಲು ಜೇನು ಹರಿಯೋ ದೇಶನೇ, ಅದು ಬಲಿಷ್ಠರೇ, ಎಲ್ಲ ಸರಿಯೇ, ಆದರೆ ನಾವು ಜಯಿಸಬಹುದು, ದೇವರು ನಮ್ಮ ಜೊತೆ ಇದ್ದಾರೆ, ಜಯಿಸಬಹುದು. ಆದರೆ 31ನೇ ವಾಕ್ಯದಲ್ಲಿ ಬಂದಾಗ ನಾವು ಅದರ 30ನೇ ವಾಕ್ಯದಲ್ಲಿ ಓದುವಾಗ ಕಾಲೇಬನು ಅವರನ್ನು ಸುಮ್ಮನಿರಿಸಿ, ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನ ಮಾಡಿ ಪಡಿಸಿಕೊಳ್ಳೋಣ, ಅದನ್ನು ಜಯಿಸಬಲ್ಲೆವು ಎಂದು ಹೇಳಿದರು. ಅದನ್ನು ಜಯಿಸಬಹುದು, ನೋ ಪ್ರಾಬ್ಲಮ್. ಏಕೆಂದರೆ ಐಗುಪ್ತ ದೇಶದಿಂದ, ಫರೋನನ ಕಪಿಮುಷ್ಟಿಯಿಂದ ನಮ್ಮನ್ನು ಬಿಡಿಸಿದ್ದಾರೆ. ಆ ಐಗುಪ್ತ ದೇಶದ ಕುರಿತು ಬೈಬಲ್ ಹೇಳೋದೇನು ಅಂದರೆ, ಕಬ್ಬಿಣದ ಕುಲುಮೆಯೋಪಾದಿಯಲ್ಲಿದ್ದ ಐಗುಪ್ತ ಅಂತ. ಕಬ್ಬಿಣ ಕುಲುಮೆಯಲ್ಲಿರುವಂತಹ ಕಬ್ಬಿಣ ಹೊಡೆತದಿಂದ, ಬೆಂಕಿಯಿಂದ ತಪ್ಪಿಸ್ಕೊಳ್ಳೋದು ಕಷ್ಟ. ಆದರೆ ಅಂಥ ಸ್ಥಳದಿಂದಲೇ ನಮ್ಮನ್ನು ಬಿಡಿಸಿದಂತಹ ಒಬ್ಬ ದೇವರಿರೋದ್ರಿಂದ ಇದೇನು ಮಹಾ ಅಲ್ಲ. ಅಲ್ಲಿರುವಂತಹ ವ್ಯಕ್ತಿಗಳು ಬಲಿಷ್ಠರಾಗಿರಬಹುದು, ಆದರೆ ನಾವು ಜಯಿಸಬಹುದು ಅಂತ ಹೇಳಿದಾಗ ಅವನ ಜೊತೆಯಲ್ಲಿ ಹೋದವರು ಏನು ಹೇಳ್ತಾರೆ, 10 ಜನ, ಆ ಜನರು ನಮಗಿಂತ ಬಲಿಷ್ಠರು, ಅವರ ಮೇಲೆ ಹೋಗುವುದಕ್ಕೆ ನಮಗೆ ಶಕ್ತಿ ಸಾಲದು. 10 ಜನ ಶಕ್ತಿ ಸಾಲದು ಅಂತ ಹೇಳ್ತಾರೆ. ಯೆಹೋಶುವ ಮತ್ತು ಕಾಲೇಬ್ ಈ ಇಬ್ಬರು ವ್ಯಕ್ತಿಗಳು ಹೇಳ್ತಾರೆ, ವಿ ಕ್ಯಾನ್ ವಿನ್ ಅಂತ ಹೇಳ್ತಾರೆ. ಹೆಂಗೆ? ದೇವರ ಸಹಾಯದಿಂದ, ದೇವರು ನಮ್ಮ ಜೊತೆ ಇರೋದರಿಂದ ನಾವು ಜಯಿಸಬಹುದು. ಪ್ರಿಯ ದೇವರ ಮಕ್ಕಳೇ, ಈ ದಿವಸಗಳಲ್ಲಿ ನಾವು ಶತ್ರುಗಳನ್ನೆಲ್ಲ ನೋಡಬೇಕಾದದ್ದು, ನಮಗಿಂತ ಬಲಶಾಲಿಗಳನ್ನೆಲ್ಲ ನೋಡಬೇಕಾದದ್ದು. ನಮ್ಮ ರೋಗ ಎಷ್ಟು ದೊಡ್ಡದು ಅಂತಲ್ಲ, ನಮ್ಮ ಇಕ್ಕಟ್ಟು ಎಷ್ಟು ದೊಡ್ಡದು ಅಂತಲ್ಲ, ನಮ್ಮ ಸಮಸ್ಯೆ ಎಷ್ಟು ದೊಡ್ಡದು ಅಂತಲ್ಲ, ಅದಕ್ಕಿಂತ ದೊಡ್ಡದು ದೇವರ ಶಕ್ತಿ ಅನ್ನೋದನ್ನು ನಾವು ನಂಬಬೇಕು. ಯೋಶುವ ಕಾಲೇಬ್ ಯಾವತ್ತೂ ಹೇಳಲಿಲ್ಲ ಅವ್ರಿಗೆ ಶಕ್ತಿ ಇಲ್ಲ, ನಮಗೆ ಪವರ್ ಇರೋದು ಅಂತ. ಇವ್ರ ಹತ್ರ ಆಯುಧಗಳು ಇಲ್ಲ, ಅವರ ಹತ್ರ ಎಲ್ಲ ಆಯುಧಗಳಿದ್ದಾವೆ. ಆದರೆ ಯೆಹೋಶುವ ಕಾಲೇಬು ಹೇಳುವಂಥದ್ದು ಏನು ಅಂದರೆ, ನಾವು ಜಯಿಸಬಲ್ಲೆವು ಅಂತ ಹೇಳೋ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಜೊತೆಯಲ್ಲಿ ದೇವರಿದ್ದಾರೆ ಅಂತ. ನಮ್ಮ ಮಾರ್ಗದಲ್ಲಿ ಇದುವರೆಗೂ ದೇವರಿದ್ದಾರೆ. ಐಗುಪ್ತದಿಂದ ಬಿಡಿಸಿದವರು ದೇವರು, ನಮ್ಮ ಮಾರ್ಗದಲ್ಲಿ ಮನ್ನಾ ಕೊಟ್ಟವರು ದೇವರು, ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದವರು ದೇವರು, ನಮಗೆ ಮಾಂಸವನ್ನು ಕೊಟ್ಟವರು ದೇವರು, ಈ ಮರುಭೂಮಿಯಲ್ಲಿ ಮೇಘಸ್ತಂಭ ಅಗ್ನಿಸ್ತಂಭವನ್ನು ಕೊಟ್ಟಂತಹ ದೇವರು. ಹಾಗಾದರೆ ನಾನು ನೀವು ಆರಾಧನೆ ಮಾಡುವಂಥ ದೇವರು ಸರ್ವಶಕ್ತನು, ನಮಗೆ ಜಯ ಕೊಡ್ತಾನೆ ಎಂಬುದಾಗಿ ಬೈ ಫೇತ್ ಅವರು ಹೇಳ್ತಾ ಇದ್ದಾರೆ. ಆದರೆ ಇವರು ದೇವರ ಶಕ್ತಿಯನ್ನು ನೋಡ್ತಾ ಇಲ್ಲ, ಶತ್ರುಗಳ ಶಕ್ತಿಯನ್ನು ನೋಡ್ತಾ ಇದ್ದಾರೆ. ಈ ಹಗಲಿನ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ನಾವು ಅಪನಂಬಿಕೆಯ ಮಾತುಗಳನ್ನು ಆಡುವುದಕ್ಕೆ ಕಾರಣ ಏನು? ನನಗೆ ಈ ರೋಗದಿಂದ ಬಿಡುಗಡೆ ಆಗಲ್ಲ, ನನಗೆ ಈ ಕಷ್ಟದಿಂದ ಬಿಡುಗಡೆ ಆಗಲ್ಲ ಅಂತ ಹೇಳೋದಕ್ಕೆ ಕಾರಣ ಏನು? ನಾವು ದೇವರ ಶಕ್ತಿಯನ್ನು ನೋಡ್ತಾ ಇಲ್ಲ, ನಾವು ನಮ್ಮ ರೋಗದ ಶಕ್ತಿಯನ್ನು ನೋಡ್ತಾ ಇದ್ದೀವಿ, ಅಥವಾ ವೈದ್ಯರು ಹೇಳಿದಂಥ ರಿಪೋರ್ಟನ್ನು ನೋಡ್ತಾ ಇದ್ದೀವಿ, ಅಥವಾ ಇಕ್ಕಟ್ಟುಗಳಲ್ಲಿ ಒಬ್ಬೊಬ್ಬರು ಅನುಭವಿಸಿದಂಥ ವೇದನೆಗಳನ್ನು ನೋಡ್ತಾ ಇದ್ದೀವಿ. ಈಗಲೇ ಸಮಯದಲ್ಲಿ ಕರ್ತನು ನಮಗೆ ತಿಳಿಸುವಂಥ ಒಂದು ಸಂದೇಶ ಏನಂದರೆ, ನೀವು ನೋಡಬೇಕಾದದ್ದು ದೇವರ ಶಕ್ತಿಯನ್ನೇ ವಿನಃ ನಮ್ಮ ಈ ಲೋಕದಲ್ಲಿರುವಂತಹ ಕಾರ್ಯಗಳ ಶಕ್ತಿಯಲ್ಲ. ಶತ್ರು ದೊಡ್ಡವನಾಗಿರ್ಬೋದು, ಸೈತಾನನು ಶಕ್ತಿಯುಳ್ಳವನೇ, ಆದರೆ ನೀವು ಆರಾಧಿಸುವಂಥ ದೇವರು ಸರ್ವಶಕ್ತನು ಅನ್ನೋದನ್ನು ಮರಿಬಾರ್ದು. ಈ ದಿವಸಗಳಲ್ಲಿ ಅಪನಂಬಿಕೆಯ ಮಾತುಗಳನ್ನು ಬಿಟ್ಟುಬಿಡಬೇಕು, ನಿರಾಶೆಯ ಮಾತುಗಳನ್ನ ಬಿಟ್ಟುಬಿಡಬೇಕು, ನಂಬಿಕೆಯ ಮಾತುಗಳು ನಮ್ಮ ಬಾಯಿಂದ ಹೊರಡಬೇಕು. ಹೌದು, ನಾವು ಜಯಿಸಬಲ್ಲೆವು, ಜಯಿಸೋಕ್ಕಾಗಲ್ಲ, ನಾವು ಹೋಗ್ತೀವಿ ಅಂತ
ಅವ್ರು ಹೇಳ್ತಾರೆ, ಅದರ 33ನೇ ವಾಕ್ಯದಲ್ಲಿ ಓದ್ತೀವಿ, ನಾವು ಅವರ ಮುಂದೆ ಮಿಡತಗಳಂತೆ ಇದ್ದೇವೆಂದು ನಮಗನ್ನಿಸ್ತು ಅಂತ. ಈ ದಿವಸಗಳಲ್ಲಿ ದೇವರ ಸಂಧಾನದಲ್ಲಿ ನಂಬಿಕೆಯಿಂದ ಹೇಳಬೇಕು, ನನ್ನ ದೇವರು ನನ್ನ ಸಂಗಡ ಇರೋದ್ರಿಂದ, ನನ್ನ ಕರ್ತನು ನನ್ನ ಸಂಗಡ ಇರೋದ್ರಿಂದ ನಾನು ಅವನನ್ನು ಜಯಿಸ್ತೇನೆ, ನಾನು ಈ ರೋಗದ ಮೇಲೆ ಜಯಿಸ್ತೇನೆ, ಈ ಕಷ್ಟದ ಮೇಲೆ ಜಯಿಸ್ತೇನೆ, ಈ ಇಕ್ಕಟ್ಟುಗಳ ಮೇಲೆ ಜಯವನ್ನು ಹೊಂದುತ್ತೇನೆ. ಈ ದಿವಸಗಳಲ್ಲಿ ದೇವರ ಮೇಲೆ ಒಂದು ನಂಬಿಕೆಯನ್ನಿಟ್ಟು, ದೇವರ ಮೇಲೆ ಆಶ್ರಯವನ್ನಿಟ್ಟು, ದೇವರ ಮುಖವನ್ನು ನೋಡುತ್ತಾ ಮುಂದೆ ಸಾಗುವುದಕ್ಕಾಗಿ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ಅಸಾಧ್ಯಗಳನ್ನು ಸಾಧ್ಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ನಮಗೋಸ್ಕರ ಇದ್ದಾನೆ. ಇಂದು ನೀನು ಅನುಭವಿಸ್ತಿರುವಂಥ ಎಷ್ಟೇ ದೊಡ್ಡ ವೇದನೆ ಆದರೂ ಅದಕ್ಕಿಂತ ದೊಡ್ಡ ದೇವರು ನಿನಗಾಗಿ ಜೀವಿಸ್ತಾ ಇದ್ದಾನೆ. ಆ ದೇವರು ನಿನಗಾಗಿ ಕಾರ್ಯ ಮಾಡ್ತಾನೆ. ಆ ದೇವರಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂತೆ ದೇವರು ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂತಹ ಎಲ್ಲ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಪ್ರತಿಯೊಬ್ಬೊಬ್ಬರನ್ನ ಕರ್ತನೆ ನೀನು ಆಶೀರ್ವಿಸು, ನಿನ್ನ ಕೃಪೆಯಲ್ಲಿ ಮರೆ ಮಾಡಪ್ಪ. ಅವರಿವತ್ತು ಅನುಭವಿಸ್ತಾ ಇರುವಂಥ ವೇದನೆಗಳು, ದುಃಖಗಳು, ಸಮಸ್ಯೆಗಳು ಎಷ್ಟೇ ದೊಡ್ಡದಾಗಿದ್ದರು ಅದಕ್ಕಿಂತ ದೊಡ್ಡವನು ನೀನಾಗಿದೆಯಪ್ಪ. ಎಲ್ಲ ಇಕ್ಕಟ್ಟುಗಳಿಗಿಂತ ದೊಡ್ಡವನು ನೀನು ಸ್ವಾಮಿ, ಎಲ್ಲ ರೋಗಕ್ಕಿಂತ ದೊಡ್ಡವನು ನೀನು. ಯೇಸುವಿನ ನಾಮದಲ್ಲಿ ಅವರಲ್ಲಿ ಒಂದು ಬಿಡುಗಡೆ ಉಂಟಾಗಲಿ, ಸೌಖ್ಯ ಉಂಟಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.